ಹಲೋ ಆಫೀಸರ್ಸ್, ವೆಲ್ಕಮ್ ಟು ಮಾರ್ಗದರ್ಶಿ ಲೆಕ್ಚರ್ ನಂಬರ್ 2. ಸೊ ಎಲ್ಲರ ಮೈಂಡಲ್ಲೂ ಈಗ ಏನು ನೋಡ್ತಿದೆ ಅಂದರೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ, ಈ ಡೇಟ್ಸ್ ಆಗಲೇ ಅನೌನ್ಸ್ ಆಗೋಯ್ತು, ಇನ್ನೂ ಏನೂ ಪ್ರಿಪೇರ್ ಆಗಿಲ್ಲ. ಕೆಲವೊಬ್ರು ಆಗಲೇ ಪ್ರಿಪೇರ್ ಆಗಿದ್ದವರು ಅವರೇ, ಈಗ ಇನ್ನೂ ಪ್ರಿಪೇರ್ ಆಗ್ತಿದ್ದಾರೆ ಅವರೇ. ಸೊ ದಯವಿಟ್ಟು ಈ ಕ್ಷಣದಿಂದ ಆದರೂ ನಿಮ್ಮ ಪ್ರಿಪರೇಷನ್ನ ನೀವು ಸ್ಟಾರ್ಟ್ ಮಾಡಿ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಮತ್ತು ನಿನ್ನೆ ವೀಡಿಯೋ ಫಸ್ಟು ಕ್ಲಾಸಲ್ಲಿ ವೀಡಿಯೋ ಮಾಡಿದ್ದೀನಲ್ವಾ, ಅದು ಸಖತ್ ಅಂದರೆ ಸಖತ್ ಇಂಪಾರ್ಟೆಂಟು. ನೀವು ಹೋಗಿ ಕುತ್ಕೊಂಡಿದ ತಕ್ಷಣ ಕರೆಂಟ್ ಅಫೇರ್ಸಿಂದ ಏನಾದ್ರು ಕೇಳ್ಬೋದು ಪ್ರಶ್ನೆ ಅಂತ ಬಂದರೆ ಆ ಒಂದು ಪ್ರಶ್ನೆನೇ ಇರುತ್ತೆ. ಇದೇ ಅಂತಲ್ಲ, ನೀವು ಇಂಡಿಯಾದಲ್ಲಿ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನೋಡಿದ್ರು ಆ ಒಂದು ಟಾಪಿಕ್ನೇ ಅವರು ಮೆನ್ಷನ್ ಮಾಡೋದು. ಸೊ ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಫಸ್ಟ್ ವೀಡಿಯೋನ ನೋಡ್ಕೊಂಡು ಬನ್ನಿ. ಯಾರೂ ಬೈಹಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಮತ್ತು ಅದರಿಂದ ಏನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ ಆ ವಿಡಿಯೋಯಿಂದ. ಜಸ್ಟ್ ನಿಮಗೆ ನೀವು ಅರ್ಥ ಮಾಡ್ಕೋಬೇಕು, ಯಾಕಂದರೆ ಬೈಹಾರ್ಟ್ ಮಾಡಿದ್ರೆ ನೀವು ಅಲ್ಲಿ ಕೂತಾಗ ನೆನಪೇ ಬರಲ್ಲ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಬೇಗ ಈ ಒಂದು ಸೀರೀಸ್ ಲೆಕ್ಚರ್ ನಂಬರ್ 2ನ ಸ್ಟಾರ್ಟ್ ಮಾಡೋಣ. ಕಮಿಂಗ್ ಟು ದ ಪಾಯಿಂಟ್, ಈ ಒಂದು ಲೆಕ್ಚರ್ನಲ್ಲಿ ಈಗ ಫಸ್ಟು ನಾವು ಏನಂದರೆ ಇಂಟರ್ವ್ಯೂಗೆ ಹೋಗ್ತೀವಿ, ನಮ್ಮ ಇಂಟ್ರಡಕ್ಷನ್ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತೀವಿ. ಸೆಕೆಂಡು ನಮ್ಮ ಬ್ಯಾಕ್ಗ್ರೌಂಡ್ ಮೇಲೆ ಕ್ವಶನ್ ಕೇಳ್ಬೋದು. ಥರ್ಡ್ ಅಥವಾ ನಮ್ಮ ಸ್ಟಡೀಸ್ ಮೇಲೆ ಏನಾದ್ರು ಕ್ವಶನ್ಸ್ ಕೇಳ್ಬೋದು. ಫೋರ್ತ್ ಅಂತ ಬಂದಾಗ ಎಲ್ಲ ಸ್ಟೂಡೆಂಟ್ಸ್ಗೂ IB ಬಗ್ಗೆ ಕ್ವಶನ್ಸ್ ಇದ್ದೇ ಇರುತ್ತೆ. ಫೋರ್ತ್ ಅಂತ ಬಂದಾಗ IB ಮೇಲೆ ಕ್ವಶನ್ಸ್ ಇರುತ್ತೆ. ಬೇಸಿಕಲಿ ಏನು ಕೇಳ್ತಾರೆ, ವಾಟ್ ಡು ಯು ನೋ ಅಬೌಟ್ IB ಅಂತ ಕೇಳ್ಬೋದು. ವಾಟ್ ಈಸ್ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಕೇಳ್ಬೋದು. ಮತ್ತು ಕೆಲವೊಂದು ಸ್ಟೂಡೆಂಟ್ಸ್ಗೆ ವೈ IB ಆಫೀಸರ್ಸ್ ಕಾಲ್ಡ್ ಆಸ್ ಬ್ಯಾಕ್ ಬೋನ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಅಂತಲೂ ಕೇಳ್ಬೋದು. ಇಲ್ಲಿ ನಮ್ಮ ಎಜುಕೇಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ನಾವು ಮಾಸ್ಟರ್ಸ್ ಏನಾರು ಮಾಡಿದರೆ ನಮ್ಮ ಕ್ವಶನ್ ಸ್ವಲ್ಪ ಡೀಪ್ ಆಗಿರುತ್ತೆ, ಅನಾಲಿಟಿಕಲ್ ಥಿಂಕಿಂಗ್ ಜಾಸ್ತಿ ಮಾಡಬೇಕಾಗುತ್ತೆ. ಅದೇ ಥರ ಇವಾಗ ಏನೋ ನಾವು 10th ಲಾಸ್ಟ್ ಆಗಿದ್ರೆ ನಮಗೆ ಬೇಸಿಕ್ ಕ್ವಶನ್ಸ್ ಕೇಳೋ ಚಾನ್ಸಸ್ಸು ಇರುತ್ತೆ. ಓಕೆನಾ? ಸೊ ನಾವು ಎಲ್ಲತ್ತೊಂದು ಆ್ಯಂಗಲಿಂದನೂ ಓದೋದು ಇಂಪಾರ್ಟೆಂಟು. ಡೀಪಾಗಿ ಅರ್ಥ ಮಾಡ್ಕೊಳ್ಳೋಣ, ಯಾವುದೂ ಬಿಡೋದು ಬೇಡ. ಸರಿನಾ? ಸೊ ಈ ಥರ ಒಂದು ಕ್ವಶನ್ಸು ಕೇಳ್ತಾರೆ. IB ಮೇಲೆ ಪಕ್ಕಾ ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲನೂ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹೇಗೆ ಉತ್ತರಿಸ್ಬೇಕು ಅಂತ. ಈಗ IB ನೋಡೋದಾದರೆ, ಈ IB ಅಂತ ನೋಡೋದಾದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಎಲ್ಲರಿಗೂ ಗೊತ್ತು. ಈ ಇಂಟೆಲಿಜೆನ್ಸ್ ಬ್ಯೂರೋ ಏನು ಮಾಡುತ್ತೆ, ಫಸ್ಟು ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. I ಅಂದ್ರೇನು, ಇಂಟೆಲಿಜೆನ್ಸ್ ಅಂತ ಅಲ್ವಾ. ಇಂಟೆಲಿಜೆನ್ಸ್ ಅಂದ್ರೇನು, ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸರಿನಾ? ಈಗ B ಅಂತ ಅಂದ್ರೇನು, B ಅಂದರೆ ಬ್ಯೂರೋ ಅಂದ್ರೇನು, ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಅಥವಾ ಒಂದು ಬಾಡಿ ಆಗಿರ್ಬೋದು. ಸರಿನಾ? ಈಗ ಎರಡು ಕಂಬೈನ್ ಮಾಡಿ ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೇನು, ಇಟ್ ಈಸ್ ಅ ಬಾಡಿ ಅಥವಾ ಏನಾದ್ರು ಒಂದು ಆರ್ಗನೈಸೇಷನ್ ಏನು ಮಾಡುತ್ತೆ, ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ. ಓಕೆನಾ? ಅದೇನೇ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ನಾವು ಕರೆಯೋದು. ಈಗ ಥಿಯರಿಟಿಕಲಿ ಒಂದು ಥಿಯರಿ ಥರ ಏನಾದರೂ ಒಂದು ಸ್ಟೇಟ್ಮೆಂಟ್ ನೋಡೋದಾದರೆ, ಡಿಫೈನ್ ಮಾಡೋದಾದರೆ, ಇಂಟೆಲಿಜೆನ್ಸ್ ಬ್ಯೂರೋ ಈಸ್ ಇಂಡಿಯಾಸ್ ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದರು, ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದ್ರೇನು? ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದರೆ ಬರೀ ನಮ್ಮ ಭಾರತ ಅಂದರೆ ನಮ್ಮ ಡೊಮೆಸ್ಟಿಕ್ಕಲ್ಲಿ ಮಾತ್ರ ಈ ಒಂದು ಬಾಡಿ ಅಥವಾ ಈ ಒಂದು IB ಅಂತ ಕರಿತೀವಲ್ಲ, ಈ ಇಂಟೆಲಿಜೆನ್ಸ್ ಬ್ಯೂರೋ ನಮ್ಮ ಡೊಮೆಸ್ಟಿಕ್ ಅಂದರೆ ಇಂಡಿಯಾದಲ್ಲಿ ಮಾತ್ರ ಏನಾದ್ರು ವಿಷಯಗಳನ್ನಿದ್ರೆ ಅದನ್ನು ಕಲೆಕ್ಟ್ ಮಾಡಿ ವರ್ಕ್ ಮಾಡುತ್ತೆ ಅದ್ರ ಮೇಲೆ. ಬಟ್ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದರೆ ಇಂಡಿಯಾ ಬಿಟ್ಟು ಬೇರೆ ಎಲ್ಲ ದೇಶಗಳ ನಡುವೆ ಏನಾದರೂ ಇನ್ಫಾರ್ಮೇಷನ್ ನಮ್ಮ ಇಂಡಿಯಾಗೆ ಥ್ರೆಟ್ ಆಗೋ ಥರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅದ್ರ ಮೇಲೆ ವರ್ಕೌಟ್ ಮಾಡೋದು. ಸರಿನಾ? ಈ ಇಂಟೆಲಿಜೆನ್ಸ್ ಇಸ್ ಇಂಟರ್ನಲ್ ಅಂತ ಬಂದರೆ IB ವರ್ಕ್ ಮಾಡುತ್ತೆ. ಎಕ್ಸ್ಟರ್ನಲ್ ಅಂತ ಬಂದಾಗ ರಿಸರ್ಚ್ ಆ್ಯಂಡ್ ಅನಾಲಿಟಿಕಲ್ ವಿಂಗ್ ಅಂತ ಕರಿತೀವಿ. ಓಕೆನಾ? ಅವರು ಬರ್ತಾರೆ ಇಲ್ಲಿ. ಸೊ ಈಗ ಈ IBನ ಡಿಫೈನ್ ಮಾಡೋದಾದರೆ, ಅದೊಂದು ಇಂಟೆಲಿಜೆನ್ಸ್ ಬ್ಯೂರೋ ನಮ್ಮ ಇಂಡಿಯಾದ ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಏನು ಮಾಡುತ್ತೆ, ಇಟ್ ಕಲೆಕ್ಟ್ಸ್ ಇನ್ಫಾರ್ಮೇಷನ್ ಫ್ರಮ್ ವಿತಿನ್ ದ ಕಂಟ್ರಿ. ನೋಡಿ, ವಿತಿನ್ ದ ಕಂಟ್ರಿ ನೆನ್ಪಿಟ್ಕೊಳ್ಳಿ, ವಿತಿನ್ ದ ಕಂಟ್ರಿ. ಆ್ಯಂಡ್ ವರ್ಕ್ಸ್ ಟು ಪ್ರಿವೆಂಟ್ ಏನ್ರ ಮೇಲೆ ವರ್ಕ್ ಮಾಡಿ ಏನು ಮಾಡುತ್ತೆ, ತಡೆಗಟ್ಟುತ್ತೆ. ಟೆರರಿಸಮ್, ಸ್ಪೈಯಿಂಗ್, ಮತ್ತು ನಮ್ಮ ರಾಷ್ಟ್ರಕ್ಕೆ ಏನಾದರೂ ಥ್ರೆಟ್ ಆಗ್ತಿದೆ, ಅದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಅದನ್ನು ತಡೆಗಟ್ಟೋದು. ಇದಿಷ್ಟು ಕೆಲಸ ಏನು ಮಾಡುತ್ತೆ, IB ಮಾಡುತ್ತೆ. ಇದ್ರ ಮೇಲೆ ನಮಗೆ ಕ್ವಶನ್ಸ್ ಕೇಳ್ತಾರೆ, ನಮಗೆ ತುಂಬ ಇಂಪಾರ್ಟೆಂಟು. ಸರಿನಾ? ಇದೇ ಥರನೇ ಇದೆಲ್ಲನೂ ಸೇಮು. ಇಲ್ಲಿ ಎಕ್ಸ್ಟರ್ನಲ್ ಬಂದು ಇಲ್ಲಿ ಔಟ್ಸೈಡ್ ದ ಕಂಟ್ರಿ ಅಂತ ಬಂದರೆ ಅದು ರಾಗೆ ಡೆಫಿನೇಷನು. ಈಗ ಮುಂದೆ ಇದು IB ಬಗ್ಗೆ ನಾವು ತಿಳ್ಕೊಂಡ್ವಿ.
ಇನ್ನು ಐ ಬಿ ಬಗ್ಗೆ ಏನಾದರೂ ಮಾಹಿತಿ ನಾವು ತಿಳ್ಕೊಬೇಕು ಅಂತಂದರೆ ನಮಗೆ ಗೊತ್ತಿರಬೇಕು, ಐ ಬಿ ಬಗ್ಗೆ ಕಂಪ್ಲೀಟಾಗಿ ನಮ್ಗೆ ಮಾಹಿತಿ ಗೊತ್ತಿರಬೇಕು. ಇದು ಒಂದು ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ, ನಾನು ಹೇಳಿದ್ದೀನಿ ಯಾರೊಂದು ಅಡಿಯಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ. ಏನು ಮಾಡುತ್ತೆ, ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ. ಕಲೆಕ್ಟ್ ಮಾಡುವಂಥ ಇನ್ಫಾರ್ಮೇಷನ್ನ ಕೌಂಟರ್ ಟೆರರಿಸಮ್ ಅಥವಾ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ಗೆ, ಆ ಒಂದು ಆ್ಯಕ್ಟಿವಿಟೀಸ್ನ ತಡೆಗಟ್ಟಕ್ಕೆ ನಾವು ಯೂಸ್ ಮಾಡ್ತೀವಿ. ಅದಾದಮೇಲೆ ಬಾರ್ಡರ್ ಮತ್ತು ಬಾರ್ಡರ್ ಏರಿಯಾಸ್ಗಳನ್ನ ಮಾನಿಟರ್ ಮಾಡಿರ್ಬೋದು. ಐ ಬಿ ಆಪರೇಷನ್ಸ್ ಆರ್ ಹೈಲಿ ಕಾನ್ಫಿಡೆನ್ಷಿಯಲ್. ಈಗ ನಾವು ಒಂದು ಆಪರೇಷನ್ನ ನಡೆಸ್ತಿದ್ದೀವಿ, ನಮ್ಮ ಕರ್ನಾಟಕ ಬಾರ್ಡರ್ ಅಂದರೆ ಈಗ ಬೆಳಗಾವಿ ಆ ಕಡೆ ಸೈಡ್ ಬಾರ್ಡರ್ ಅಂತ ಇಟ್ಕೊಳ್ಳಿ. ಈಗ ಒಂದು ಆಪರೇಷನ್ ಏನೋ ನಡೆಸ್ತಿದ್ದೀವಿ, ಅಲ್ಲಿ ಏನೋ ನಕ್ಸಲೈಟ್ಸ್ ರೀಜನೋ ಏನೋ ಆಗಿದೆ, ಓಕೆನಾ, ಪೀಪಲ್ಸ್ ಹೊಸ ಬಂದು ಪೀಪಲ್ಸ್ನ ಸೇರ್ಕೊಂಡಿದ್ದಾರೆ, ಅವ್ರನ್ನ ಮಾನಿಟರ್ ಮಾಡೋದಾಗಿರಲಿ, ಅವಾಗ ಮಾನಿಟರ್ ಮಾಡ್ತಿರ್ಬೇಕು. ಮತ್ತು ಆ ಒಂದು ಡೀಟೇಲ್ಸ್ನ ನಾವಿಲ್ಲಿ ಇದು ಮಾಡ್ತಿದ್ದೀವಿ ಅಂತ ನಿಮ್ಮ ಫ್ಯಾಮಿಲೀಸ್ಗಾಗಲಿ ಫ್ರೆಂಡ್ಸ್ಗಾಗಲಿ ಯಾರಿಗೂ ನೀವು ಹೇಳ್ಬಾರ್ದು. ಒಂದು ಏನೇ ಮಾಡಿದ್ರು, ನಾವು ಏನೇ ಒಂದು ಹೊಸ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಅದು ಯಾರ ಹತ್ರನೂ ಶೇರ್ ಆಗ್ಬಾರ್ದು. ಇದೇ ಮೇನ್ ಐ ಬಿ ಥೀಮ್, ಸರಿನಾ. ಇನ್ನು ಮಿಕ್ಕಿದ್ದು ಇದೆಲ್ಲ ಬೇಸಿಕ್ಕು. ಮತ್ತು ಡೈರೆಕ್ಟರ್ ಆಫ್ ಐ ಬಿ ಡಿ ಜಿ ಅಂತ ಕರಿತೀವಿ, ಅವ್ರು ಯಾರಾಗಿರ್ತಾರೆ, ಮೇನ್ಲಿ IPS ಆಫೀಸರ್ ಆಗಿರ್ತಾರೆ. ಇದೆಲ್ಲ ಬೇಸಿಕ್ಕು. ಸೊ ಇದ್ರ ಬಗ್ಗೆ ನೀವು ಗೊತ್ತಿರಬೇಕು, ಎಲ್ಲರಿಗೂ ಗೊತ್ತಿರಬೇಕು, ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟು ನಾನು ಹೇಳಿದೆ ಐ ಬಿನ ಏನಂತ ಕರೀತಾರೆ, ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಕರಿತೀವಿ, ಓಕೆನಾ. ಯಾಕೆ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಕರಿತೀವಿ, ಇಟ್ ಹೆಲ್ಪ್ಸ್ ಟು ಸ್ಟಾಪ್ ಥ್ರೆಟ್ಸ್ ಫ್ರಮ್ ಬಿಫೋರ್ ದೇ ಹ್ಯಾಪನ್. ಏನೋ ಅದಾಗಕ್ಕಿಂತ ಮುಂಚೆನೇ ನಾವು ಆ ಥ್ರೆಟ್ನ, ಆ ಒಂದು ಏನಾದರೂ ನಮಗೆ ತೊಂದರೆ ಕೊಡೋದನ್ನ ನಾವು ತಡೆಗಟ್ಬಿಟ್ಟಿರ್ತೀವಿ, ಓಕೆನಾ. ಇಟ್ ಹೆಲ್ಪ್ಸ್ ಟು ಸ್ಟಾಪ್ ಥ್ರೆಟ್ಸ್ ಬಿಫೋರ್ ದೇ ಹ್ಯಾಪನ್. ನೆನ್ಪಿಟ್ಕೊಳ್ಳಿ, ಇದನ್ನೇ ಯೂಸ್ ಮಾಡಿ ಸಿಂಪಲ್ ಆಗೈತೆ, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡುತ್ತೆ. ನೆಕ್ಸ್ಟು ಈ ಐ ಬಿ ಆಫೀಸರ್ಸ್ ಸೀಕ್ರೆಟ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾರೆ. ಯಾತ್ರ ಬಗ್ಗೆ, ಮೇನ್ಲಿ ಟೆರರಿಸಮ್ ಆಗಿರ್ಬೋದು, ಸ್ಪೈಯಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್, ನಮ್ಮ ರಾಷ್ಟ್ರೀಯಕ್ಕೆ ಏನಾದರೂ ತೊಂದರೆ ಕೊಡೋದಾದರೆ, ವಿರುದ್ಧವಾಗಿದ್ದರೆ ಆ ಥರ ಒಂದು ಆ್ಯಕ್ಟಿವಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ನ ಕಲೆ ಹಾಕುತ್ತೆ. ಮತ್ತು ಈ ಮೈನರ್ ಇನ್ಫಾರ್ಮೇಷನ್ ಏನು ಮಾಡುತ್ತೆ, ಅಲ್ಲಿರುವಂಥ ಪೊಲೀಸ್ಗಾಗಿರ್ಬೋದು ಅಥವಾ ಸೆಕ್ಯೂರಿಟಿ ಫೋರ್ಸಸ್ಗಾಗಿರ್ಬೋದು ಅಂದರೆ ಕಮ್ಯುನಿಕೇಟ್ ಮಾಡಿ ಸೆಕ್ಯೂರಿಟಿನ ಇನ್ಕ್ರೀಸ್ ಮಾಡುತ್ತೆ. ಬಟ್ ಮೇಜರ್ ಇಶ್ಯೂಸ್ ಏನಿದ್ರು ಇದೇ ಗುಪ್ತವಾಗಿ ಡೀಲ್ ಮಾಡುತ್ತೆ. ಐ ಬಿ ರ್ಯಾಂಕ್ಸ್ ಮತ್ತು ಹಯಾರ್ಕಿ. ಈ ಹಯಾರ್ಕಿ ನೋಡೋದಾದರೆ ನಮಗೆ ಕ್ವಶನ್ಸ್ ಕೇಳ್ಬೋದು ಇಂಟರ್ವ್ಯೂ ಪ್ಯಾನಲ್ಲು. ಈಗ ನೀವು ಸೆಕ್ಯೂರಿಟಿ ಅಸಿಸ್ಟೆಂಟ್ಗಾಗಿ ಜಾಯ್ನ್ ಆಗ್ತಿದ್ದೀರಾ, ನೀವು ಯಾರು ಆಡಿ ಕೆಲಸ ಮಾಡ್ತೀರಾ ಅಂತಲೂ ಕೇಳ್ಬೋದು ಕ್ವಶನ್ಸು. ಅಥವಾ ಲಿಸ್ಟ್ ಔಟ್ ದ ರ್ಯಾಂಕ್ಸ್ ಯು ನೋ ಇನ್ ಐ ಬಿ ಅಂತಲೂ ಕೇಳ್ಬೋದು. ಸೊ 10-12 ರ್ಯಾಂಕ್ಗಳಿವೆ. ಫಸ್ಟ್ನೇದಾಗಿ ನೋಡಿದ್ರೆ ಡೈರೆಕ್ಟರ್ ಜನರಲ್ ಬರ್ತಾರೆ, DG ಅವ್ರು ಬರ್ತಾರೆ. ಈ DG ಅವ್ರು ಮೇನ್ಲಿ ಏನಾಗಿರ್ತಾರೆ, IPS ಆಫೀಸರ್ ಆಗಿರ್ತಾರೆ. ಮೊದಲನೇ 5, ಲಾಸ್ಟ್ನೇದು 5. ಲಾಸ್ಟ್ನೇದು 5. ಬಟ್ ನೀವು ಫೋಕಸ್ ಯಾವ್ದ್ರ ಮೇಲೆ ಮಾಡಬೇಕು ಅಂದರೆ ಇದ್ರ ಮೇಲೆ ಜಾಸ್ತಿ ಮಾಡಬೇಕು. ಯಾಕಂದರೆ ನಾವು ಇಲ್ಲಿಗೆ ಜಾಯ್ನ್ ಆಗ್ತಿರೋದು, ಇದ್ರ ಮೇಲೆ ಯಾರು ಬರ್ತಾರೆ, ನಮ್ಮ ಪ್ರಮೋಷನ್ ಆದಾಗ ಯಾವಾಗ ಹೋಗ್ತೀವಿ, ಇದಕ್ಕೆ ಪೋಸ್ಟ್ಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿರಬೇಕು. ಫಸ್ಟು ಬರೋದು ಸೆಕ್ಯೂರಿಟಿ ಅಸಿಸ್ಟೆನ್ಸು, ಲೋವರ್ ಮೋಸ್ಟ್ ಪೋಸ್ಟ್. ಆಮೇಲೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2, ಅದನ್ನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅಂದರೆ ಆ ಒಂದು ಪೋಸ್ಟ್ಗೆ ಮೆಜರ್ ಮಾಡ್ತೀವಿ. ಅದಾದಮೇಲೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಅಂತ ಕರಿತೀವಿ. ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್, ಇವರು ಆಲ್ ಓವರ್ ಇಂಡಿಯಾ ಕೆಲಸ ಮಾಡಬೇಕಾಗುತ್ತೆ. ಆಲ್ ಓವರ್ ಇಂಡಿಯಾ ಎಲ್ಲೇ ಆದರೂ ಕೆಲಸ ಮಾಡಬೇಕಾಗುತ್ತೆ. ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ 1 ಅಷ್ಟೇ. ಸೊ ನಮ್ಗೆ ಇನ್ ಕೇಸ್ ಏನಾದರೂ ಈಗ ನಮ್ಮ ಪ್ರೊಬೆಷನರಿ ಪೀರಿಯಡ್ ಆದಮೇಲೆ 3 ಇಯರ್ಸ್ ಆದಮೇಲೆ ಪ್ರಮೋಷನ್ ಆಗುತ್ತೆ. ಅವಾಗ ನಾವು ಯಾವ ಪೋಸ್ಟ್ಗೆ ಹೋಗ್ತೀವಿ, ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಪೋಸ್ಟ್ಗೆ ಹೋಗ್ತೀವಿ. ಸೊ ಇನ್ನು ಹಯಾರ್ಕಿನ ಎಲ್ಲರೂ ನೆನ್ಪಿಟ್ಕೊಳ್ಳಿ. ಯಾರಿಗಾದ್ರೂ ಕ್ವಶನ್ಸ್ ಕೇಳ್ಬೋದು, ಇಂಥವ್ರಿಗೆ ಕೇಳ್ತಾರೆ ಅಂತ ಏನಿಲ್ಲ. ನಿಮ್ಗಾದ್ರೂ ಕೇಳ್ಬೋದು, ಅಥವಾ ಬೇರೆಯವ್ರಿಗಾದ್ರೂ ಕೇಳ್ಬೋದು, ಯಾರಿಗಾದ್ರೂ ಕೇಳ್ಬೋದು. ಈಗ ನಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ನಮ್ಮ ಜಾಬ್ ಬಗ್ಗೆ ನೋಡಿದ್ವಿ. ನಮ್ಮ ಜಾಬ್ ಏನ್ರ ಮೇಲೆ ಡೀಲ್ ಮಾಡುತ್ತೆ ಅಂತ ನೋಡಿದ್ವಿ. ಅದರೊಳಗೆ ಯಾವ್ಯಾವ ರ್ಯಾಂಕ್ಸ್ ಇರುತ್ತೆ ಅಂತಲೂ ನೋಡಿದ್ವಿ. ಈಗ ನಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ನಾವು ಏನು ಕೆಲಸ ಇರುತ್ತೆ, ನಮ್ಗೇನು ಕೆಲಸ ಇರುತ್ತೆ. ಫಾರ್ ಸೆಕ್ಯೂರಿಟಿ ಅಸಿಸ್ಟೆನ್ಸ್ ಮೇನ್ ಏನಾಗಿರುತ್ತೆ, ನಾವು ಅಸಿಸ್ಟ್ ಮಾಡಬೇಕು. ಯಾರಿಗೆ, ನಮ್ಮ ಸೀನಿಯರ್ ಆಫೀಸರ್ಸ್ಗೆ ಅಸಿಸ್ಟ್ ಮಾಡಬೇಕು. ಯಾವ್ಯಾವ ಕೆಲಸದಲ್ಲಿ ನಾವು ಹೇಳಿದ್ವಲ್ಲ ಮುಂಚೆ ಲಿಸ್ಟ್ ಔಟ್ ಮಾಡಿದ್ವಲ್ಲ ಅವ್ರು ಏನೇನು ಮಾಡ್ತಾರೆ ಅಂತ, ಆ ಒಂದು ಕೆಲಸದಲ್ಲಿ ಅಸಿಸ್ಟ್ ಮಾಡಬೇಕು. ಅಲ್ಲೇ ಮೈನರ್ ಕೆಲಸನೂ ಬರುತ್ತೆ, ಮೇಜರ್ ಕೆಲಸನೂ ಬರುತ್ತೆ. ನಾವು ನೋಡೋದಾದ್ರೆ ಇಲ್ಲಿ ಮೇಂಟೈನ್ ಸೆಕ್ಯೂರಿಟಿ ಅಟ್ ಐ ಬಿ ಆಫೀಸರ್ಸ್ ಇರಬೇಕು. ಆ ಒಂದು ಆಫೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಆಗು ಅಥವಾ ಗಾರ್ಡ್ ಆಗು ನಾವು ವರ್ಕ್ ಮಾಡಬೇಕಾಗುತ್ತೆ. ಮತ್ತು ಮಾನಿಟರ್ CCTV ಸರ್ವೇಲೆನ್ಸ್ ಸಿಸ್ಟಮ್. ನಾವೀಗ ಒಂದು ಏರಿಯಾಗೆ ಮತ್ತು ಏನಾದ್ರು ಒಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಒಂದು ರೀಜನ್ ತೊಗೊಂಡಿರ್ತೀವಿ. ಆ ರೀಜನಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಒಬ್ಬ ವ್ಯಕ್ತಿನ ನಾವು ಟಾರ್ಗೆಟ್ ಮಾಡಿರ್ತೀವಿ. ಆ ವ್ಯಕ್ತಿಗೆ ರಿಲೇಟ್ ಆಗಿರೋಂಥ ಪರ್ಸನ್ಸು ಅವ್ರಿಗೆಲ್ಲರೂ ನಾವು CCTV ಮುಖಾಂತರ ನಾವು ಸರ್ವಿಲೆನ್ಸ್ ಮಾಡ್ತಾ ಇರಬೇಕು ಎನಿ ಟೈಮ್, ಓಕೆನಾ. 24 hours ಸರ್ವಿಲೆನ್ಸ್ ಮಾಡೋದು ಇರುತ್ತೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಮ್ಗೆ ಮಾಹಿತಿ ಬೇಕಲ್ವಾ. ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ, ನಮ್ಮ ರಾಷ್ಟ್ರಕ್ಕೆ ಯಾವುದೇ ಥರ ಡೇಂಜರ್ ಬರಬಾರ್ದು, ಯಾವುದೇ ಥರ ಅಟ್ಯಾಕ್ ಆಗಬಾರ್ದು. ಇದಿಷ್ಟೇ ನಮ್ದು ಮೇನ್ ಏಮು.
ಮತ್ತು ಸೀನಿಯರ್ ಆಫೀಸರ್ಸ್ಗೆ ಅಸಿಸ್ಟ್ ಮಾಡೋದಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸ ಅವ್ರಿಗೆ ಅಸಿಸ್ಟ್ ಮಾಡೋದಾಗಿರ್ಬೋದು. ಮತ್ತು ಈ ಇನ್ಫಾರ್ಮೇಷನ್ನ ಕಾನ್ಫಿಡೆಂಟಾಗಿರಬೇಕು, ಕಾನ್ಫಿಡೆನ್ಷಿಯಾಲಿಟಿನ ಮೇಂಟೈನ್ ಮಾಡಬೇಕು, ಯಾವುದೇ ಥರ ಯಾರಿಗೂ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಇದೊಂದು ನೆನ್ಪಿಟ್ಕೊಬಿಡಿ. ನಿಮ್ಮ ಡೇಟಾನಾಗಿರಲಿ, ನೀವೇ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಯಾರ ಹತ್ರನೂ ನೀವು ಶೇರ್ ಮಾಡೋಂಗೆ ಇಲ್ಲ. ನೀವು ಸೇಮ್ ಈಗ ಹೆಂಗಿದ್ದೀರಾ ಅದೇ ಥರ ನಾರ್ಮಲ್ ಪರ್ಸನ್ಸ್ ಆಗಿರ್ತೀರಾ, ಬಟ್ ನಮ್ಮ ಕಂಟ್ರಿಗೆ ವರ್ಕ್ ಮಾಡ್ತಿರ್ತೀರಾ. ಇದಿಷ್ಟು ಬಗ್ಗೆನೂ ನಿಮಗೆ ಮಾಹಿತಿ ಇರಬೇಕು. ನಾನು PPT ಕೊಟ್ಟಿರ್ತೀನಿ, ನಮ್ಮ ಟೆಲಿಗ್ರಾಮಲ್ಲಿ PPTನ ನಾನು ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಳಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಓಕೆನಾ. ಲೈಕ್ ಮಾಡಿ, ನಿಮಗೆ ಕಂಟೆಂಟ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನ್ನ ತಿಳಿಸ್ಕೊಡಿ. ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನ್ನ ತಿಳಿಸ್ಕೊಡಿ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಯಾವುದೇ ಥರ ಎಕ್ಸಾಮ್ಸ್ ಇರಲಿ, ಇನ್ನು ಈ ಯೂಟ್ಯೂಬ್ ಚಾನಲಲ್ಲಿ ಫೋಟೋಸಿಂಥಸಿಸ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಫ್ರೀ ಕ್ಲಾಸಸ್ ಸಿಗುತ್ತೆ. ಮತ್ತು IBಗೆ ನೆಕ್ಸ್ಟ್ ಜುಲೈಯಲ್ಲಿ ಏನು ರಿಕ್ರೂಟ್ಮೆಂಟ್ ಆಗ್ತಿದೆ ಅದಕ್ಕೂ ನಿಮಗೆ ಕ್ಲಾಸಸ್ ಬರುತ್ತೆ, ಬ್ಯಾಚ್ ವೈಸ್ ಕ್ಲಾಸಸ್ ಬರುತ್ತೆ. ದಯವಿಟ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಯಾರ್ಯಾರು ಇನ್ನೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಓದ್ತಿದ್ರು ಅವ್ರಿಗೂ ಶೇರ್ ಮಾಡಿ. ನಮ್ಮ ರಿಸಲ್ಟ್ನು ನೀವು NTPC UG ಎಕ್ಸಾಮ್ಸಲ್ಲಿ ನೋಡ್ಬೋದು. ಈಗ ಡಿಫ್ರೆನ್ಸ್ ಬಿಟ್ವೀನ್ IB ಆಗಿರ್ಬೋದು, ರಾ ಆಗಿರ್ಬೋದು, CBI, ಈ ಮೂರು, ಈ IB ಮತ್ತು ರಾ ಐತಲ್ಲ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಓಕೆನಾ. ಒಂಥರ ಹಿಂಗೆ ಬರಿಬೋದು, ವೆನ್ ಡಯಾಗ್ರಾಮ್ ಹೆಂಗೆ ಬರಿಬೋದು, ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ಬರೆದ್ರೆ ಇಲ್ಲಿ ರಾ ಅಂತ ಬರುತ್ತೆ, ಇಲ್ಲಿ IB ಅಂತ ಬರುತ್ತೆ. ಈಗ IB ಅಂದ್ರೇನು, ರಾ ಅಂದ್ರೇನು, ನಾನು ಮುಂಚೆ ಹೇಳೋದಾಗೇನು, ಇದು ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ. ಆದರೆ IB ಏನು, I ಅಂದ್ರೇನು ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ. I ಅಂದರೆ ನೆನ್ಪಿಟ್ಕೊಳ್ಳಿ, IB ಅಂತ ಬಂದಾಗ I ಬರುತ್ತಲ್ವಾ, I ಅಂದರೆ ಇಂಟರ್ನಲ್ ಅಂತ ನೆನ್ಪಿಟ್ಕೊಳ್ಳಿ. ಅಂದರೆ ನಮ್ಮ ಬರೀ ವಿತಿನ್ ದ ಕಂಟ್ರಿ ಅಲ್ಲಿ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ವರ್ಕ್ ಆಗೋದು. ಬಟ್ ಔಟ್ಸೈಡ್ ಅವರ್ ಕಂಟ್ರಿ ಯಾವ್ದು ವರ್ಕ್ ಆಗುತ್ತೆ ಅಂತಂದರೆ ರಾ, ಅದು ಯಾವುದೋ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗು ವರ್ಕ್ ಆಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲನೂ ಸೇಮೆ. ಆಮೇಲೆ ಇಲ್ಲಿ IB ಇವ್ರು ಯಾವ ಒಂದು ಮಿನಿಸ್ಟ್ರಿಯಲ್ಲಿ ಬರ್ತಾರೆ ಅಂತಂದರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಬಂದರೆ ರಾ ಅವರು ಡೈರೆಕ್ಟಾಗಿ ಯಾವುದೇ ಮಿನಿಸ್ಟ್ರಿ ಇಲ್ಲ, ದೇ ವಿಲ್ ಬಿ ಅಂಡರ್ ಕ್ಯಾಬಿನೆಟ್ ಸೆಕ್ರೆಟ್ರಿಯೇಟ್ ಅವ್ರ ಕೆಳಗಡೆ ಇರ್ತಾರೆ. ಇಲ್ಲಿ ನೋ ಡೈರೆಕ್ಟ್ ಪೊಲೀಸ್ ಪವರ್ಸ್ ಯಾವುದೇ ಥರ ಡೈರೆಕ್ಟ್ ಆಗಿರಲ್ಲ, ಇಲ್ಲಿ ನೋ ಪೊಲೀಸ್ ಪವರೇ ಇರಲ್ಲ, ಸರಿನಾ. ಈಗ ನೆಕ್ಸ್ಟು CBI ಬರೋದಾದರೆ, CBI ಒಂಥರ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ. ಆದರೆ ಇದು ಯಾವುದೇ ಥರ ಈ ಥರ ಮ್ಯಾಟರ್ಸಲ್ಲಿ ಡೀಲ್ ಮಾಡಲ್ಲ. ಇದು ಅಕ್ರಾಸ್ ಇಂಡಿಯಾ ಇರುತ್ತೆ. ಮತ್ತು ಯಾವ್ಯಾವ ಮ್ಯಾಟರ್ಸಲ್ಲಿ CBI ಡೀಲ್ ಮಾಡುತ್ತೆ ಅಂದರೆ ಕರಪ್ಷನ್ ಆಗಿರ್ಬೋದು, ಅಥವಾ ಮೇಜರ್ ಕ್ರೈಮ್ಸ್ಗಳಾಗಿರ್ಬೋದು, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಈ ಥರ ಒಂದು ಟಾಪಿಕ್ಸ್ ಮೇಲೆ ಡೀಲ್ ಮಾಡೋದು ಯಾವುದು, CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ. ಇದು ಒಂದು ಯಾವೊಂದರ ಅಡಿಯಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಪರ್ಸನಲ್ ಇಂಪಾರ್ಟೆಂಟ್. ಯಾವೊಂದು ಮಿನಿಸ್ಟ್ರಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಪರ್ಸನಲ್. ಯಾಕಂದರೆ ರೇರು ಈ ಥರ ಒಂದು ಮಿನಿಸ್ಟ್ರಿ ನಾವು ಕೇಳಿರೋದು, ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂತ ಕರಿತೀವಿ. ಅದು ಬಿಟ್ಟರೆ ಇಷ್ಟು ಡಿಫ್ರೆನ್ಸ್ ನಮಗೆ ಗೊತ್ತಿರಬೇಕು. ಕ್ವಶನ್ಸ್ ಕೇಳಿದ್ದಾರೆ ಮತ್ತು ಮುಂದೆನೂ ಕೇಳ್ತಾರೆ. IBಗೂ ರಾಗೂ ಏನು ಡಿಫ್ರೆನ್ಸ್ ಅಂತ. ಈಗ ನಮ್ಮ ಕರೆಂಟಾಗಿ ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ಬ್ಯೂರೋ ಯಾರು? ಡೈರೆಕ್ಟರ್ ಯಾರಿರ್ತಾರೆ ಅಂದರೆ DG ಇರ್ತಾರೆ, ಓಕೆನಾ. DG ಇರ್ತಾರೆ. ಅವ್ರು ಯಾರು ಅಂತ ಕೇಳ್ಬೋದು. ಹೂ ಇಸ್ ದ ಕರೆಂಟ್ ಡೈರೆಕ್ಟರ್ ಜನರಲ್ ಆಫ್ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಕೇಳ್ಬೋದು. ಯಾರು? ತಪನ್ ಕುಮಾರ್ ದೇಕಾ. ನೆನ್ಪಿಟ್ಕೊಳ್ಳಿ ಇವ್ರ ಹೆಸರನ್ನ, ತಪನ್ ಕುಮಾರ್ ದೇಕಾ ಅಂತ ಕರೀತಾರೆ. ಯಾಕೆ ಈ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ, ನಮಗೆ ಅವೇರ್ನೆಸ್ ಇದೆಯಾ ಇಲ್ವಾ ನಮಗೆ ಅವ್ರಿಗೆ ಇದರಿಂದ ಏನು ಗೊತ್ತಾಗ್ಬೋದು ಅಂದರೆ, ನೋಡುವರು ದಟ್ ಕ್ಯಾಂಡಿಡೇಟು IBಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದಾರೆ, ಬಟ್ ನಮ್ಮ IB ಬಗ್ಗೆ ಅವ್ರು ಇನ್ನೂ ತಿಳ್ಕೊಂಡಿಲ್ವಲ್ಲ. ಬಟ್ ಇದೇ ಥರ ನಾವೆಲ್ಲ ತಿಳ್ಕೊಂಡಿದ್ದಿದ್ರೆ ಅವ್ರಿಗೆ ಒಂಥರ ಬರುತ್ತೆ, ದಿಸ್ ಕ್ಯಾಂಡಿಡೇಟ್ ಸಮಥಿಂಗ್ ಇಂಟ್ರೆಸ್ಟಿಂಗ್, ಅವ್ರಿಗೆ IB ಬಗ್ಗೆ ಎಲ್ಲನೂ ಗೊತ್ತಿದೆ, ವೈ ಕಾಂಟ್ ವಿ ಸೆಲೆಕ್ಟ್ ಅಂತ ಒಂದಾದರೂ ಬರ್ಬೋದು. ಆ ಒಂದು ಆಲೋಚನೆನೂ ಅವ್ರ ಮೈಂಡಲ್ಲಿ ಬರ್ಬೋದು. ಸೊ ಅವೇರ್ ಆಗಿರಬೇಕು ನಾವು. ತಪನ್ ಕುಮಾರ್ ದೇಕಾ ಅಂತ ಕರಿತೀವಿ. ನೆಕ್ಸ್ಟ್ ಈಗ ರಿಸರ್ಚ್ ರಾದಲ್ಲಿ ನೋಡಿದ್ರೆ ರೀಸೆಂಟಾಗಿ ಅಪಾಯಿಂಟ್ ಆಗಿರೋದು. ಮತ್ತು ಈ CBI ರಾ ಆಗಿರ್ಬೋದು, CBI ಆಗಿರ್ಬೋದು, ಇದ್ರ ಬಗ್ಗೆ SSCಲಾಗಲಿ NTPCಲಾಗಲಿ ಜಾಸ್ತಿ ಕ್ವಶನ್ಸ್ ಬಂದಿದೆ. ಈ ರಾ ಅಲ್ಲಿ ಯಾರು ಅಪಾಯಿಂಟ್ ಆಗಿದ್ದಾರೆ? ಪರಾಗ್ ಜೈನ್, ಓಕೆನಾ. ಯಾರು? ಪರಾಗ್ ಜೈನ್. ಅವ್ರ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಟ್ಸ್ ಡೌನ್ಲೋಡ್ ಮಾಡಿ ತಗೊಂಡಾಗ ಒಂದ್ಸಲಿ ಕಣ್ಣಾಯಿಸಿ, ಓಕೆನಾ. ಪರಾಗ್ ಜೈನ್ ಈಸ್ ದ ಡೈರೆಕ್ಟರ್ ಆಫ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಈಗ CBI ಡೈರೆಕ್ಟರ್ ಯಾರು? ಪ್ರವೀಣ್ ಸೂದ್. ಇವ್ರ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ ಎಕ್ಸಾಮಲ್ಲಿ, ಇವ್ರ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ. ಹೂ ಇಸ್ ದ ಕರೆಂಟ್ ಡೈರೆಕ್ಟರ್ ಆಫ್ CBI ಅಂದರೆ ಪ್ರವೀಣ್ ಸೂದ್ ಅಂತ ನಾವು ಕರಿತೀವಿ. ಆಮೇಲೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ,
ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಡೈರೆಕ್ಟರ್ ಜನರಲ್ ಯಾರು? ರಾಕೇಶ್ ಅಗರ್ವಾಲ್. NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಇದ್ರ ಬಗ್ಗೆನೂ ನಿಮಗೆ ಗೊತ್ತಿರಬೇಕು. ಬಟ್ ಇದೊಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಆ್ಯಡ್ ಮಾಡಿಲ್ಲ. ಸೊ ಎಲ್ಲದ್ರ ಮೇಲೂ ನಮಗೆ ಮಾಹಿತಿ ಇರಬೇಕು. ಮಾಹಿತಿ ಅನ್ನೋದಕ್ಕಿಂತ ನಮಗೆ ಅರಿವಿರಬೇಕು. ಓಕೆನಾ, ನಮ್ಮ ಭಾರತದಲ್ಲಿ ಈ ಥರ ಒಂದು ಬಾಡಿ ಐತೆ, ಅದು ಇದ್ರ ಮೇಲೆ ಡೀಲ್ ಮಾಡುತ್ತೆ ಅಂತ ಒಂದು ಅರಿವಿರಬೇಕು ಅಷ್ಟೇ. ಈ ಒಂದು ಸೀರೀಸಲ್ಲಿ, ಈ ಒಂದು ಲೆಕ್ಚರ್ 2 ಸೀರೀಸಲ್ಲಿ ಸೊ ಇದ್ರ ಬಗ್ಗೆನೇ ನಾನು ಮೇಜರ್ಲಿ ಡಿಸ್ಕಸ್ ಮಾಡಬೇಕಂತ ನನ್ನ ಮೈಂಡಲ್ಲಿ ಇತ್ತು. ಮತ್ತು ಕ್ವಶನ್ಸು ನಾನು ಎಷ್ಟೊಂದು ಸರಿ ಸ್ಟೂಡೆಂಟ್ಸ್ ಕಾಲ್ ಮಾಡಿದಾಗ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ನೋಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಮತ್ತು ಅದಕ್ಕಿಂತ ಮುಂಚೆ ಈ ಒಂದು ಬಿದ್ದು ನಾನು ನೆನ್ಪಿಟ್ಕೊಬೇಡಿ ಜಡ್ಜ್ಮೆಂಟ್ನ. ಏನಾಗುತ್ತೆ ಅಂದರೆ 2017ರಲ್ಲಿ ಒಬ್ಬ ಸ್ಟೂಡೆಂಟು ACIO ಎಕ್ಸಾಮ್ ಬರೆದಿರ್ತಾರೆ. ಓಕೆನಾ, ACIO ಎಕ್ಸಾಮ್ ಬರೆದಿರ್ತಾರೆ. ಬಟ್ ಫೈನಲ್ ಲಿಸ್ಟಲ್ಲಿ ಅವ್ರ ನೇಮ್ ಬಂದಿರಲ್ಲ. ಆ ಒಂದು ಸ್ಟೂಡೆಂಟು ಹೋಗ್ಬಿಟ್ಟು RTIಗೆ ಅಪ್ಲೈ ಮಾಡ್ತಾನೆ. RTI ಅಂದ್ರೆ ಏನು? ರೈಟ್ ಟು ಇನ್ಫಾರ್ಮೇಷನ್. ಅದಕ್ಕೆ ಅಪ್ಲೈ ಮಾಡಿ ನಾನು ಸೆಲೆಕ್ಟ್ ಆಗಿಲ್ಲ, ಯಾಕೆ ನನ್ನ ಮಾರ್ಕ್ಸ್ ಏನಾಗಿತ್ತು ಅಂತಲೂ ಅಪ್ಲೈ ಮಾಡಿರ್ತಾರೆ. ಬಟ್ ಡೆಲ್ಲಿ ಹೈಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ ಅಂತಂದರೆ, ಅಕಾರ್ಡಿಂಗ್ ಟು ದ ಸೆಕ್ಷನ್ 24, ಈ ಒಂದು ಸೆಕ್ಷನ್ನ ನೆನ್ಪಿಟ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಸೆಕ್ಷನ್ 24, ಡೆಲ್ಲಿ ಹೈಕೋರ್ಟ್ ಏನು ಹೇಳ್ತು? IB ಇಂಟೆಲಿಜೆನ್ಸ್ ಬ್ಯೂರೋಗೆ ಯಾವುದೇ ಥರ RTI ಅಪ್ಲಿಕೇಶನ್ಸ್ ಹಾಕೋಕ್ಕೆ ಆಗಲ್ಲ. ಓಕೆನಾ, ಯಾವುದೇ ಥರ ಇನ್ಫಾರ್ಮೇಷನು ಇಂಟೆಲಿಜೆನ್ಸ್ ಬ್ಯೂರೋ ಸಿಟಿಸನ್ಸ್ಗೆ ಕೊಡಲ್ಲ ಅಂತ ಹೇಳುತ್ತೆ. ಬಟ್ ಈ ಒಂದು ಸೆಕ್ಷನ್ನ ನೆನ್ಪಿಟ್ಕೊಳ್ಳಿ. ಫ್ರೀ ಅಂದರೆ ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡಾಗ ಇದೊಂದು ಪೂರ್ತಿಯಾಗಿ ಓದಿ ನಾನು ಫುಲ್ಲು ಸಮರಿಯಾಗಿ ನಿಮ್ಮ ಮುಂದೆ ತಗೊಬಂದು ಕೊಟ್ಟಿದ್ದೀನಿ. ಸೊ ಇಷ್ಟೇ. ಇದ್ರ ಬಗ್ಗೆ IB ಬಗ್ಗೆ ನಿಮ್ಗೆ ಇಷ್ಟು ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ಸಾಕು, ಯಾವುದೇ ಥರ ನಿಮಗೂ ಅವ್ರು ಏನೇ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಎವ್ರಿವನ್. ಮತ್ತೆ ಮುಂದೆ ಏನೇನು ಕೇಳ್ಬೋದು ಅಂತ ಎಲ್ಲ ಥರದ್ದು ನಾನು ನಿಮ್ಮ ಮುಂದೆ ತಗೊಬರ್ತೀನಿ. ಸೊ ಪ್ರಿಪೇರ್ ವೆಲ್. ಡೇಟ್ಸ್ ಆಗಲೇ ಹತ್ರ ಬಂತು. ಪ್ರಿಪೇರ್ ವೆಲ್. ಮತ್ತು ಮಾಕ್ ಯಾರು ಕೊಡ್ತಿದ್ದೀರಾ, ಮಾಕ್ ಇಂಟರ್ವ್ಯೂ 22nd ಮತ್ತು 23rd ಕಂಡಕ್ಟ್ ಮಾಡ್ತಿದ್ದೀವಲ್ವಾ, ಯಾರ್ಯಾರು ಕೊಡ್ತಿದ್ದೀರಾ ಅವ್ರು ಎಲ್ಲರಿಗೂ ಆಲ್ ದ ಬೆಸ್ಟ್. ಸಿಕ್ಕಿಲ್ಲ ಚಾನ್ಸ್ ಅಂತ ಬೇಜಾರು ಮಾಡ್ಕೊಬೇಡಿ, ಖಂಡಿತವಾಗ್ಲೂ ನಿಮಗೂ ಚಾನ್ಸ್ ನಾವು ಕೊಟ್ಟೇ ಕೊಡ್ತೀವಿ. ನಾನು ಹೇಳಿದ್ದೀನಲ್ವಾ, ಆನ್ಲೈನ್ ಅಥವಾ ಇನ್ ಕೇಸ್ ಏನಾದ್ರು ಆದರೆ ಆಫ್ಲೈನೇ ತೊಗೊಬರ್ತೀನಿ. ಬಟ್ UPSC ಎಕ್ಸಾಮ್ ಆಗಬೇಕು. UPSC ಎಕ್ಸಾಮು ಆದಮೇಲೆ ನಾನು ಇದೆಲ್ಲ ಮಾಡೋಕ್ಕೆ ಸಾಧ್ಯ. ಸೊ ಅಂಟಿಲ್ ದೆನ್ ನಿಮ್ಮ ಪ್ರಿಪ್ರೇಷನ್ನ ಬಿಡಬೇಡಿ. ನೀವು ಚೆನ್ನಾಗಿ ಪ್ರಿಪೇರ್ ಆಗಿ. ಏನೇ ಡೌಟ್ಸ್ ಇದ್ದರೂ ನನಗೆ ಮೆಸೇಜ್ ಮಾಡಿ, ಈ ಥರ ಹಿಂಗೆ ಕೇಳಿದಾಗ ಹೇಗೆ ಹೇಳಬೇಕು ಸರ್ ಅಂತ. ನಾನು ಇಲ್ಲಿವರೆಗೂ ಯಾವ ಒಂದು ಸ್ಟೂಡೆಂಟ್ಗೂ ಬಿಟ್ಟಿಲ್ಲ. ನಿಯರ್ಲಿ ಮೋರ್ ದೆನ್ 300 ಕಾಲ್ಸ್ನು ಅಟೆಂಡ್ ಮಾಡಿದ್ದೀನಿ. ಸರಿನಾ? ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೀಟ್ ಯು ಇನ್ ದ ನೆಕ್ಸ್ಟ್ ಸೀರೀಸ್.